ನಮಸ್ಕಾರ ಸ್ನೇಹಿತರೆ, ನಮ್ಮ ತೋಟಗಳಲ್ಲಿ ಮನೆಗಳ ಹತ್ರ ಆಗಾಗ್ಗೆ ಹಾವುಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಇದನ್ನು ತಡೆಯೋದು ಹೇಗೆ ಅನ್ನೋದು ಅನೇಕರ ಸಮಸ್ಯೆಯಾಗಿದೆ. ಹಳ್ಳಿಗಳಲ್ಲಿ ಮಾತ್ರ ಅಲ್ಲ, ಪಟ್ಟಣಗಳಲ್ಲೂ ಕೂಡ ಇತ್ತೀಚೆಗೆ ಈ ಸಮಸ್ಯೆ ಸ್ವಲ್ಪ ಹೆಚ್ಚೇ ಆಗಿದೆ ಅಂತ ಅನ್ಬೋದು. ಇಲಿ ಹೆಗ್ಗಣಗಳ ಕಾಟ ಒಂದು ಕಡೆ ಆದರೆ, ಈ ಹಾವುಗಳ ಕಾಟ ಅನ್ನೋದು ಸ್ವಲ್ಪ ಭಯ ಹುಟ್ಟಿಸುವಂಥ ಸಂಗತಿನೇ ಸರಿ. ತಕ್ಷಣಕ್ಕೆ ಅವು ವಿಷಪೂರಿತ ಹಾವುಗಳು ಹೌದೋ ಅಲ್ವೋ ಅನ್ನೋದು ಕೂಡ ಕೆಲವು ವೇಳೆ ಗೊತ್ತಾಗೋದಿಲ್ಲ. ಅನೇಕ ಬಾರಿ ಇವುಗಳು ಮನೆಯೊಳಗೆ ನುಗ್ಗುವಂಥ ಸಂದರ್ಭ ಕೂಡ ಇರುತ್ತೆ. ಹಾಗಾದರೆ ಈ ಹಾವುಗಳು ಬರದಂತೆ ತಡೆಯೋದು ಹೇಗೆ? ಇವತ್ತಿನ ವಿಡಿಯೋದಲ್ಲಿ ಈ ಹಾವುಗಳು ನಿಮ್ಮ ತೋಟದಲ್ಲಿ ಬರದಂತೆ, ಮನೆಯ ಹತ್ತಿರ ಸುಳಿಯದಂತೆ ತಡೆಯೋದಕ್ಕೆ ಕೆಲವು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ಇದಕ್ಕಾಗಿ ಸಿಂಪಲ್ ಆಗಿ ಬಹಳ ಸುಲಭವಾಗಿ ಒಂದು ಸ್ಪ್ರೇ ಸೊಲ್ಯೂಷನ್ ಅನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಹಾವುಗಳನ್ನು ತಡೆಯೋದಕ್ಕೆ ಒಂದು ಸಿಂಪಲ್ ಹಾಗೂ ಎಫೆಕ್ಟಿವ್ ಸೊಲ್ಯೂಷನ್ ಅನ್ನು ತಯಾರು ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಹಾವುಗಳನ್ನು ತಡೆಯೋದಕ್ಕೆ ಕೆಲವೊಂದು ಸಿಂಪಲ್ ಟಿಪ್ಸ್ ಅನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಕೆಲವು ಸ್ನೇಕ್ ರಿಪೆಲೆಂಟ್ ಗಿಡಗಳನ್ನು ನಾವು ಬೆಳೆಸೋದ್ರಿಂದ ಕೂಡ ಈ ಹಾವುಗಳನ್ನು ತಡಿಬೋದು. ಅವು ಯಾವ್ಯಾವು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಈ ಹಾವುಗಳನ್ನು ತಡೆಯೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಕೈತೋಟದಲ್ಲಿ ತ್ಯಾಜ್ಯ ಆಹಾರ ವಸ್ತುಗಳನ್ನು, ಅಂದರೆ ವೇಸ್ಟ್ ಆಗಿರುವಂತಹ ಆಹಾರ ಪದಾರ್ಥಗಳನ್ನ ಎಸಿಬೇಡಿ. ಇವು ನಿಮ್ಮ ಕೈತೋಟದಲ್ಲಿ ಸಂಗ್ರಹವಾಗದಂತೆ ನೋಡ್ಕೊಳ್ಳಿ. ಇಂತಹ ಆಹಾರ ಪದಾರ್ಥಗಳಿಗೆ ಇಲಿಯಂತಹ ಸಣ್ಣ ಪ್ರಾಣಿಗಳು ಸುಲಭವಾಗಿ ಬರ್ತವೆ. ಉದಾಹರಣೆಗೆ, ಈ ಆಹಾರ ಪದಾರ್ಥಗಳಲ್ಲಿ ನೊಣ, ಜಿಟ್ಟೆಗಳು ಉಂಟಾಗಬಹುದು. ಇವುಗಳನ್ನು ತಿನ್ನೋದಕ್ಕೆ ಕಪ್ಪೆಗಳು ಬರಬಹುದು, ಅಥವಾ ಆಹಾರ ಪದಾರ್ಥಗಳನ್ನ ತಿನ್ನೋದಕ್ಕೆ ಇಲಿಗಳು ಕೂಡ ಬರಬಹುದು. ಈ ಇಲಿ ಕಪ್ಪೆಗಳನ್ನ ತಿನ್ನೋದಕ್ಕೆ ಹಾವುಗಳು ಸುಲಭವಾಗಿ ಬರ್ತವೆ. ಆದ್ರಿಂದ ಇಂತಹ ಆಹಾರ ತ್ಯಾಜ್ಯಗಳು ನಿಮ್ಮ ಮನೆಯ ಸುತ್ತಮುತ್ತ ತೋಟದಲ್ಲಿ ಸಂಗ್ರಹವಾಗದಂತೆ ನೋಡ್ಕೊಳ್ಳಿ. ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಕೈತೋಟದಲ್ಲಿ ನೀರು ನಿಲ್ಲುವಂತಹ ಗುಂಡಿಗಳೇನಾದರೂ ಇದ್ರೆ ಅವುಗಳನ್ನ ಮೊದಲು ಕ್ಲೀನ್ ಮಾಡಿ. ಇಂತಹ ಸ್ಥಳಗಳಲ್ಲಿ ಹಾವುಗಳು ಸುಲಭವಾಗಿ ಸೇರ್ಕೊಳ್ತವೆ. ನಿಮ್ಮ ಮನೆ ಅಥವಾ ಕೈತೋಟದಲ್ಲಿ ಅಲ್ಲಲ್ಲಿ ರಂಧ್ರ ಅಥವಾ ಹೋಲ್ಗಳೇನಾದರೂ ಇದ್ರೆ ಹಾವುಗಳು ಇಂತಹ ರಂಧ್ರಗಳಲ್ಲಿ ಸುಲಭವಾಗಿ ಸೇರ್ಕೊಳ್ತವೆ ಮತ್ತು ಆಗಾಗ್ಗೆ ಅಲ್ಲಿ ಬಂದು ಹೋಗ್ತಾ ಇರ್ತವೆ. ನಿಮ್ಮ ಮನೆಯ ಅಂಗಳದಲ್ಲಿ, ಕೈತೋಟದಲ್ಲಿ ಇಂತಹ ರಂಧ್ರಗಳನ್ನು ಮೊದಲು ಮುಚ್ಚಿ. ಅಲ್ಲದೆ ಕೈತೋಟದಲ್ಲಿ ಹುಲ್ಲು ಬೆಳೆದಿದ್ರೆ ಸಂಪೂರ್ಣವಾಗಿ ಅವನ್ನ ಕತ್ತರಿಸಿ. ಇದರಿಂದ ಹಾವುಗಳು ಅಲ್ಲಿ ಅಡಗಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನ್ಯಾಪ್ಥಲಿನ್ ಬಾಲ್ಸನ್ನು ಹಾವುಗಳು ಓಡಾಡುವಂತಹ ಜಾಗಗಳಲ್ಲಿ ರಂಧ್ರಗಳ ಹತ್ತಿರ ಹಾಕಿಡಿ. ಹಾವುಗಳು ಈ ವಾಸನೆಯಿಂದ ಹತ್ತಿರ ಬರೋದಿಲ್ಲ. ಆಮೇಲೆ ಸಿನ್ನಮನ್ ಆಯಿಲ್ ಅಥವಾ ದಾಲ್ಚಿನ್ನಿ ಎಣ್ಣೆಯನ್ನು ನೀರಿನೊಂದಿಗೆ ಮಿಕ್ಸ್ ಮಾಡಿ ನಿಮ್ಮ ಮನೆಯ ಸುತ್ತಮುತ್ತ ಸ್ಪ್ರೇ ಮಾಡಿ. ಹಾವುಗಳಿಗೆ ಇದರಿಂದ ಕಿರಿಕಿರಿ ಉಂಟಾಗುತ್ತೆ ಹಾಗೂ ನಿಮ್ಮ ಮನೆಯ ಹತ್ತಿರ ಸುಳಿಯೋದಿಲ್ಲ. ಆಮೇಲೆ ಸಲ್ಫರ್, ಇದು ಹಳದಿ ಬಣ್ಣದ ಒಂದು ಕೆಮಿಕಲ್ ಪದಾರ್ಥ. ಈ ಸಲ್ಫರನ್ನು ನಿಮ್ಮ ಮನೆಯ ಸುತ್ತಮುತ್ತ, ತೋಟದ ಸುತ್ತಮುತ್ತ ಹಾಕಿ. ಇದರ ವಾಸನೆ ಹಾವುಗಳಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಿಮ್ಮ ಮನೆಯ ಹತ್ತಿರ ಆಗಲಿ, ತೋಟದ ಹತ್ತಿರ ಆಗಲಿ ಹಾವುಗಳು ಮತ್ತೆ ಬರೋದಿಲ್ಲ. ಇದೇ ರೀತಿ ವಿನೆಗಾರನ್ನು ನೀರಿನ ಜೊತೆ ಮಿಕ್ಸ್ ಮಾಡಿಬಿಟ್ಟು ಮನೆಯ ಸುತ್ತಮುತ್ತ ಸ್ಪ್ರೇ ಮಾಡಿ. ವಿನೆಗರ್ ಸಹ ಒಂದು ಬೆಸ್ಟ್ ಸ್ನೇಕ್ ರಿಪೆಲೆಂಟ್ ಅಂತ ಅನ್ಬೋದು. ಹಾವು ಈ ವಾಸನೆಯನ್ನು ಸಹಿಸಿಕೊಳ್ಳೋದಿಲ್ಲ ಹಾಗೂ ನಿಮ್ಮ ಮನೆಯ ಹತ್ತಿರ, ತೋಟದ ಹತ್ತಿರ ಸುಳಿಯೋದಿಲ್ಲ. ಇಷ್ಟೇ ಅಲ್ಲದೆ ನಿಮಗೆ ಮಾರ್ಕೆಟ್ನಲ್ಲಿ, ಆನ್ಲೈನ್ನಲ್ಲಿ ಸ್ನೇಕ್ ರಿಪೆಲೆಂಟ್ ಸ್ಪ್ರೇಗಳು, ಔಷಧಿಗಳು ಸಿಗ್ತವೆ. ಇವುಗಳನ್ನು ನಿಮ್ಮ ಕೈತೋಟದಲ್ಲಿ, ಮನೆಯ ಸುತ್ತಮುತ್ತ ಸ್ಪ್ರೇ ಮಾಡಬಹುದು. ಇವು ಗ್ರಾನ್ಯೂಲ್ಸ್ ರೂಪದಲ್ಲಿ ಸಹ ಸಿಗ್ತವೆ. ಸ್ನೇಕ್ ಬಿಗಾನ್, ಸ್ನೇಕ್ ಏವೇ ಸ್ಪ್ರೇ, ಸ್ನೇಕ್ ಶೀಲ್ಡ್, ಲಿಕ್ವಿಡ್ ಫೆನ್ಸ್ ಸ್ನೇಕ್ ರಿಪೆಲೆಂಟ್, ಹೀಗೆ ಅನೇಕ ರೀತಿಯ ಕೆಮಿಕಲ್ ಸ್ಪ್ರೇಗಳು ಸಿಗ್ತವೆ. ಇವುಗಳನ್ನು ಸ್ಪ್ರೇ ಮಾಡಿ ಈ ಹಾವುಗಳನ್ನು ನೀವು ತಡೆಯಬಹುದು. ಆದರೆ ಇವುಗಳನ್ನು ಸ್ಪ್ರೇ ಮಾಡುವಾಗ ನೀವು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂದರೆ ನೀವು ಸ್ಪ್ರೇ ಮಾಡುವಾಗ ಇದು ಗಿಡಗಳಿಗೆ ಏನಾದ್ರು ತಾಗಿದ್ರೆ ಗಿಡಗಳು ಸುಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ನೀವು ಅಷ್ಟೇ ಮಾಸ್ಕ್ ಹಾಕ್ಕೊಂಡೆ ಇವನ್ನು ಸ್ಪ್ರೇ ಮಾಡಬೇಕು. ಆದ್ದರಿಂದ ಈ ವಿಡಿಯೋದಲ್ಲಿ ನಾನು ಒಂದು ಮನೆಯಲ್ಲೇ ಸಿಂಪಲ್ಲಾಗಿ, ಮನೆಯಲ್ಲೇ ಇರುವಂಥ ಪದಾರ್ಥದಿಂದ ಒಂದು ಸೊಲ್ಯೂಷನ್ ತಯಾರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ತಯಾರಿಸೋದ್ರಿಂದ ಈ ಅಪಾಯಗಳನ್ನು ನೀವು ತಪ್ಪಿಸ್ಬೋದು. ಸ್ನೇಹಿತರೆ, ಅದಕ್ಕಿಂತ ಮೊದಲು ನಾವು ಕೆಲವೊಂದು ಗಿಡಗಳನ್ನು, ಅಂದರೆ ಸ್ನೇಕ್ ರಿಪೆಲೆಂಟ್ ಗಿಡಗಳನ್ನು ಬೆಳೆಸೋದ್ರಿಂದ ಸಹ ಈ ಹಾವುಗಳು ತೋಟದಲ್ಲಿ, ಮನೆಯ ಹತ್ತಿರ ಬರದಂತೆ ತಡಿಬೋದು. ಅವುಗಳು ಯಾವ್ಯಾವು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಸ್ನೇಕ್ ಪ್ಲಾಂಟ್. ಈ ಸ್ನೇಕ್ ಪ್ಲಾಂಟನ್ನು ಬೆಳೆಸೋದ್ರ ಬಗ್ಗೆ ನಾನು ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಇದನ್ನು ನೀವು ರೆಫರ್ ಮಾಡ್ಕೊಳ್ಬೋದು. ಈ ಸ್ನೇಕ್ ಪ್ಲಾಂಟನ್ನು ಮನೆಯಲ್ಲಿ ಬೆಳೆಸೋದ್ರಿಂದ ಹಾವುಗಳನ್ನು ನಾವು ದೂರ ಇಡಬಹುದು. ಆಮೇಲೆ ಲೆಮನ್ ಗ್ರಾಸ್. ಈ ಲೆಮನ್ ಗ್ರಾಸ್ ಬೆಳೆಸೋದ್ರಿಂದ ಸಹ ಹಾವುಗಳನ್ನು ನಾವು ದೂರ ಮಾಡಬಹುದು. ಈ ಲೆಮನ್ ಗ್ರಾಸ್ ನಲ್ಲಿರುವಂತಹ ಶಾರ್ಪ್ ಎಡ್ಜಸ್ ಇಂದ ಹಾವುಗಳಿಗೆ ತೊಂದರೆ ಆಗುತ್ತೆ. ಅಷ್ಟೇ ಅಲ್ಲ, ಇದರಿಂದ ಬರುವಂತಹ ವಾಸನೆ ಹಾವುಗಳಿಗೆ ಬರೋದಿಲ್ಲ. ಆದ್ರಿಂದ ಹಾವುಗಳು ದೂರ ಹೋಗ್ತವೆ. ಆಮೇಲೆ ಮ್ಯಾರಿಗೋಲ್ಡ್ ಅಥವಾ ಚೆಂಡು ಹೂವಿನ ಗಿಡವನ್ನು ಬೆಳೆಸೋದ್ರಿಂದ ಸಹ ಈ ಹಾವುಗಳು ದೂರ ಹೋಗ್ತವೆ. ಇದರ ವಾಸನೆ ಹಾವುಗಳಿಗೆ ಇಷ್ಟ ಆಗೋದಿಲ್ಲ. ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಗಿಡಗಳನ್ನ ತೋಟದಲ್ಲಿ ಬೆಳೆಸೋದು ಸಹ ಒಂದು ಒಳ್ಳೆಯ ಉಪಾಯ ಅಂತಾನೆ ಅನ್ಬೋದು.
ಈ ಈರುಳ್ಳಿ ಬೆಳ್ಳುಳ್ಳಿಯ ವಾಸನೆ ಹಾವುಗಳಿಗೆ ಆಗಬರೋದಿಲ್ಲ, ಆದ್ದರಿಂದ ಈ ಹಾವುಗಳು ಹತ್ತಿರ ಬರೋದಿಲ್ಲ. ಇನ್ನೊಂದು ಉಪಾಯ ಅಂತಂದರೆ ಕ್ಯಾಕ್ಟಸ್ ಅಥವಾ ಕಳ್ಳಿಯನ್ನು ಮನೆಗಳಲ್ಲಿ ತೋಟಗಳಲ್ಲಿ ಬೆಳೆಸೋದು. ಈ ಕ್ಯಾಕ್ಟಸ್ ಅಥವಾ ಕಳ್ಳಿಯಲ್ಲಿ ಇರುವಂಥ ಮುಳ್ಳುಗಳಿಂದ ಹಾವುಗಳಿಗೆ ತೊಂದರೆ ಉಂಟಾಗುತ್ತೆ, ಆದ್ರಿಂದ ಅವು ಹತ್ತಿರ ಸುಳಿಯೋದಿಲ್ಲ. ಹಾವುಗಳನ್ನು ತಡೆಯೋದಕ್ಕೆ ಇನ್ನೊಂದು ಎಫೆಕ್ಟಿವ್ ಆಗಿರುವಂತಹ ಗಿಡ ಅಂತಂದರೆ ನೆಲಬೇವು. ಇದನ್ನು ಆಂಡ್ರೋಗ್ರಾಫಿಸ್ ಪೆನಿಕ್ಯುಲೇಟಾ ಅಂತ ಕರೀತಾರೆ. ಇದರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದನ್ನು ಬೆಳೆಯೋದ್ರಿಂದ ಸಹ ನಾವು ಹಾವುಗಳನ್ನು ದೂರ ಇಡ್ಬೋದು. ಆಮೇಲೆ ಸ್ನೇಕ್ ರೂಟ್, ಇದನ್ನು ನಾವು ಸರ್ಪಗಂಧ, ಸರ್ಪೆಂಟ್ ವುಡ್ ಅಂತ ಕೂಡ ಕರಿತೀವಿ. ಇದನ್ನು ಬೆಳೆಸೋದ್ರಿಂದ ಸಹ ಹಾವುಗಳನ್ನು ನಾವು ಖಂಡಿತವಾಗಿಯೂ ದೂರ ಇಡ್ಬೋದು. ಆಮೇಲೆ ಮಾಚಿ ಪತ್ರೆ ಗಿಡ ಅಥವಾ ಮಗ್ವರ್ಟ್, ಇದನ್ನು ಬೆಳೆಸೋದ್ರಿಂದ ಸಹ ನಾವು ಹಾವುಗಳನ್ನು ದೂರ ಇಡ್ಬೋದು. ಹಾವುಗಳನ್ನು ದೂರ ಇಡಲಿಕ್ಕೆ ಇನ್ನೊಂದು ಒಳ್ಳೆಯ ಗಿಡ ಅಂತಂದರೆ ಆಫ್ರಿಕನ್ ಲಿಲಿ ಅಥವಾ ಪಿಂಕ್ ಅಗಾಂಥಸ್. ಇದನ್ನು ಬೆಳೆಸೋದ್ರಿಂದ ಸಹ ಹಾವುಗಳನ್ನು ನಾವು ದೂರ ಮಾಡ್ಬೋದು. ನಾಗದಾಳ ಗಿಡ ಅಥವಾ ಔಸಮ್ ಲೈವ್ ಪ್ಲಾಂಟ್, ಇದನ್ನು ಬೆಳೆಸೋದ್ರಿಂದ ಸಹ ಹಾವುಗಳನ್ನು ನಾವು ದೂರ ಇಡ್ಬೋದು. ಇದು ಆಯುರ್ವೇದದಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಗಿಡ. ಇದರ ಬಗ್ಗೆ ಡೀಟೇಲ್ಸನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಹಾವುಗಳನ್ನು ದೂರ ಇಡಲಿಕ್ಕೆ ಉಪಯೋಗಿಸುವಂಥ ಇನ್ನೊಂದು ಗಿಡ ಅಂತಂದರೆ ಗಾರ್ಲಿಕ್ ಕ್ರೀಪರ್ ಅಥವಾ ಬೆಳ್ಳುಳ್ಳಿ ಬಳ್ಳಿ. ಇದರ ಎಲೆಯನ್ನು ಅಥವಾ ದಂಟನ್ನು ಕಟ್ ಮಾಡಿದಾಗ ನಿಮಗೆ ಬೆಳ್ಳುಳ್ಳಿಯ ವಾಸನೆ ಬರುತ್ತೆ. ಇದನ್ನು ನಿಮ್ಮ ಮನೆಯ ಮುಂದೆ ಅಥವಾ ತೋಟದಲ್ಲಿ ಹಬ್ಸೋದ್ರಿಂದ ಹಾವುಗಳು ಹತ್ತಿರ ಬರೋದಿಲ್ಲ. ಸ್ನೇಹಿತರೆ, ಈಗ ನಾವು ಸಿಂಪಲ್ ಆಗಿ ಮತ್ತು ಎಫೆಕ್ಟಿವ್ ಆಗಿರುವಂತಹ ಸ್ನೇಕ್ ರಿಪೆಲೆಂಟ್ ಸೊಲ್ಯೂಷನನ್ನು ಮನೆಯಲ್ಲೇ ಹೇಗೆ ತಯಾರು ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಿಮಗೆ ಬೇಕಾಗಿರೋದು ಬೇರೆ ಏನೂ ಇಲ್ಲ, 2 ಬೆಳ್ಳುಳ್ಳಿ ಸಾಕು. ಈ 2 ಬೆಳ್ಳುಳ್ಳಿಗಳನ್ನು ನೀವು ಸ್ವಲ್ಪ ಜಜ್ಜಿ ಇದನ್ನು ನಂತರ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮಿಕ್ಸಿಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಇದು ಚೆನ್ನಾಗಿ ನೈಸ್ ಆಗೋ ಹಾಗೆ ಇದನ್ನು ನೀವು ರುಬ್ಕೊಳ್ಬೇಕು. ಹೀಗೆ ರುಬ್ಕೊಂಡ ನಂತರ ನೀವು ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ಒಂದು ಟಂಬ್ಲರ್ಗೆ ಇದನ್ನು ಫಿಲ್ಟರ್ ಮಾಡ್ಕೊಂಡ್ಬಿಡಿ. ಹೀಗೆ ರೆಡಿಯಾದಂತಹ ಸೊಲ್ಯೂಷನ್ಗೆ ನೀವು 50% ಅಷ್ಟು ನೀರನ್ನು ಸೇರಿಸಬೇಕು. ನೋಡಿ, ಈಗ ಸ್ನೇಕ್ ರಿಪೆಲೆಂಟ್ ಸೊಲ್ಯೂಷನ್ ರೆಡಿ ಆಯಿತು. ಇದನ್ನು ನೀವು ಒಂದು ಸ್ಪ್ರೇಯರ್ಗೆ ಹಾಕ್ಕೊಂಡ್ಬಿಟ್ಟು ಮನೆಯ ಸುತ್ತಮುತ್ತ ಹಾವುಗಳು ಓಡಾಡುವಂತಹ ಜಾಗಗಳಲ್ಲಿ, ತೋಟದ ಸುತ್ತಮುತ್ತ ನೀವು ಇದನ್ನು ಸ್ಪ್ರೇ ಮಾಡಬೇಕು. ಇದರಲ್ಲಿರುವಂತಹ ಘಾಟು ವಾಸನೆಗೆ ಹಾವುಗಳು ಹತ್ತಿರ ಸುಳಿಯೋದಿಲ್ಲ. ಇದು ತುಂಬಾ ಸಿಂಪಲ್ ಆಗಿರುವಂತಹ ಕ್ರಮ ಹಾಗೂ ಅಷ್ಟೇ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ. ಇದನ್ನು ನೀವು ಆಗಾಗ್ಗೆ ಮನೆಯ ಸುತ್ತಮುತ್ತ ಸ್ಪ್ರೇ ಮಾಡೋದ್ರಿಂದ ಖಂಡಿತವಾಗಿಯೂ ನೀವು ಹಾವನ್ನು ದೂರ ಮಾಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಹಾವನ್ನು ದೂರ ಇಡೋದಕ್ಕೆ ಅಂದರೆ ನಮ್ಮ ಮನೆಯ ಸುತ್ತಮುತ್ತ, ತೋಟದ ಸುತ್ತಮುತ್ತ ಹಾವುಗಳು ಬರೋದಂತೆ ತಡೆಯೋದಕ್ಕೆ ನಮ್ಮಲ್ಲೇ ಎಷ್ಟೊಂದು ಕ್ರಮಗಳಿದ್ದಾವೆ ಅಂತೇಳಿ. ಇದೇ ರೀತಿ ನಾವು ಈ ಕ್ರಮಗಳನ್ನು ಫಾಲೋ ಮಾಡ್ತಾ ಬಂದರೆ ಹಾವುಗಳನ್ನು ಖಂಡಿತವಾಗಿಯೂ ದೂರ ಇಡ್ಬೋದು. ಹಾವುಗಳಿಗೆ ನಾವು ಹೆದರೋದು ಬೇಡ, ಆದರೆ ಎಚ್ಚರಿಕೆಯನ್ನು ವಹಿಸೋಣ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.